ಮುಂಡಗೋಡ ಮಾರ್ಗವಾಗಿ ಕಾರವಾರಕ್ಕೆ ತೆರಳುವ ಸವಣೂರು ಕಾರವಾರ ಮಾರ್ಗದ ವಾಯುವ್ಯ ಕರ್ನಾಟಕ ಸಾರಿಗೆಯ ಬಸ್ಸೊಂದು ಜಾಯಿಂಟ್ ಕಿತ್ತು ಹೋದ ಪರಿಣಾಮ ಯಲ್ಲಾಪುರ ಅಂಕೋಲ ಹೆದ್ದಾರಿಯಲ್ಲಿ ಕೆಟ್ಟು ನಿಂತು ಸುಮಾರು 1 ಗಂಟೆಗಳ ಕಾಲ ಪ್ರಯಾಣಿಕರು ಪರದಾಟ ಅನುಭವಿಸಿದ ಘಟನೆ ಸೋಮವಾರ ನಡೆದಿದೆ. ಎಂದಿನಂತೆ ಬಸ್ ಮುಂಡಗೋಡ ಮಾರ್ಗವಾಗಿ ಯಲ್ಲಾಪುರದಿಂದ ಕಾರವಾರದತ್ತ ಸಂಚರಿಸಿದೆ. ಆದರೆ ಅರವೈಲ್ ಘಾಟ್ ಮುಗಿದ ತಕ್ಷಣವೇ ಬಸ್ನ ಜಾಯಿಂಟ್ ಕಿತ್ತು ಹೋಗಿದೆ. ಈ ವೇಳೆ ಮುಂಡಗೋಡ ಮೂಲದ ಸಾಕಷ್ಟು ಜನ ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಒಂದು ವೇಳೆ ಅರವೈಲ್ ಘಾಟ್ನಲ್ಲಿ ಜಾಯಿಂಟ್ ಕಿತ್ತು ಹೋಗಿದ್ದರೆ, ಏನಾದರೂ ಅಪಘಾತ ಆಗಿದ್ದರೆ ಯಾರು ಹೊಣೆ ಎಂದು ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುಸ್ಥಿತಿಯಲ್ಲಿರದ ಬಸ್ಸನ್ನು ರೂಟ್ಗೆ ಬಿಟ್ಟ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿ ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡರು. ಮುಂಡಗೋಡದಲ್ಲೇ ಡಿಪೋ ಆಗಿದೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ತುಂಬ ವರ್ಷಗಳಿಂದ ಬೆಳಿಗ್ಗೆ 7 ಗಂಟೆಗೆ ಮುಂಡಗೋಡದಿಂದ ಕಾರವಾರಕ್ಕೆ ಇದ್ದ ಬಸ್ಸನ್ನು ಮತ್ತೆ ಪ್ರಾರಂಭಿಸಬೇಕು. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಅನೇಕ ಜನ ಪ್ರಯಾಣಿಕರು ಮುಂಡಗೋಡ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ. ಈ ಘಟನೆಯ ಕುರಿತು ಮುಂಡಗೋಡ ಸಮಾಚಾರದೊಂದಿಗೆ ಮಾತಾಡಿದ ಸವಣೂರು ಡಿಪೋ ಮ್ಯಾನೇಜರ್, ಆಗಿರುವ ತಪ್ಪಿಗೆ ಕ್ಷಮೆ ಇರಲಿ. ಇನ್ನು ಮುಂದೆ ಸುಸ್ಥಿತಿಯಲ್ಲಿರುವ ಬಸ್ಸನ್ನೇ ಬಿಡಲಾಗುವುದು. ರೂಟ್ನಲ್ಲಿ ಹೆಚ್ಚು ಕಮ್ಮಿ ಆದ ಕಾರಣ ಈ ಬಸ್ ಬಿಡಲಾಗಿದೆ. ಇನ್ನು ಮುಂದೆ ಉತ್ತಮ ಸುಸ್ಥಿತಿಯಲ್ಲಿರುವ ಬಸ್ಸನ್ನೇ ಈ ರೂಟ್ಗೆ ಬಿಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಮುಂಡಗೋಡದಲ್ಲಿ ಡಿಪೋ ಉದ್ಘಾಟನೆಯಾಗಿ 4 ತಿಂಗಳು ಕಳೆದರೂ ಇದುವರೆಗೂ ಡಿಪೋ ಸಂಚಾರ ಯಾವುದೇ ರೀತಿಯ ಬಸ್ಸುಗಳು ಕರ್ತವ್ಯ ನಿರ್ವಹಣೆ ಮಾಡುತ್ತಿಲ್ಲ. ಆದ ಕಾರಣ ಆದಷ್ಟು ಬೇಗ ಜನಪ್ರತಿನಿಧಿಗಳು ಹಾಗೂ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಜನಾನುಕೂಲಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡುತ್ತಿದ್ದಾರೆ.